crores has been earmarked to states. Karnataka minimum 10 to 12,000 crores ಅದರಿಂದ without interest for 50 years they're giving. ಯಾಕೆ ಅಂದ್ರೆ ಸರ್ ಹೇಳದ್ ಕೇಳಿ ಸರ್, GST ನೀವು ಕಾಂಪೆನ್ಸೇಷನ್ ಎಂಡ್ ಆಗ್ತದೆ ಅಂತ ಹೇಳಿದ್ರಲ್ಲ, ಅದನ್ನ ಕಾಂಪೆನ್ಸೇಟ್ ಮಾಡಕ್ಕೆ ಸರ್ ವಿತೌಟ್ ಇಂಟ್ರೆಸ್ಟ್ ಸಾಲ ಕೊಟ್ಟಾಗ 50 year ಪೀರಿಯಡ್ ಕೊಟ್ಟಾಗ ಆತ್ಮನಿರ್ಭರತೆ ನೀವು ಒಂದುಗೂಡಿಸ್ಕೊಳ್ಳಕ್ಕೆ 50 ವರ್ಷಗಳ ಕಾಲ ಟೈಮ್ ಇದೆ ನಿಮಗೆ. ರಾಜ್ಯಗಳು ಆ ದುಡ್ಡನ್ನು ಇದೆ ಅಂತಾನೆ ಹಿಂಗೆ ಡ್ರಾಗ್ ಆಗ್ತಾ ಹೋಗ್ತಾರೆ ಸರ್. ಅದೇನು ಅನುದಾನ ತರ ಏನ್ ಕೊಟ್ಟಿಲ್ಲ, ಸಾಲ ಅಲ್ವಾ ಕೊಟ್ಟಿರಲ್ಲ. ಚಂದ್ರಶೇಖರ್ ಸರ್, ಇಲ್ಲಿ ಮೈನ್ ಆಗಿರೋದು ಅಂದ್ರೆ ಓಕೆ ಏನೇ ಬಜೆಟ್ ಅನ್ನ ಮಂಡಿಸಿದ್ರು ಸಂಪನ್ಮೂಲ ಕ್ರೋಢೀಕರಣ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಟೈಮ್ ನಲ್ಲಿ ಅಂತ? ಸಂಪನ್ಮೂಲ ಕ್ರೋಢೀಕರಣದಲ್ಲಿ ನೀವು ಇಡೀ ದೇಶ ಹೋಲಿಸಿದ್ರೆ GST ಕಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಬರ್ತಾ ಇರೋದೇ ಕರ್ನಾಟಕದಿಂದ. ಎರಡನೇದು ಎಲೆಕ್ಟ್ರಾನಿಕ್ ಸಿಟಿ ನಮ್ದೇನಿದೆ ಬೆಂಗಳೂರಿದೆ, ಬೆಂಗಳೂರು ವ್ಯಾಲಿ, ಸಿಲಿಕಾನ್ ವ್ಯಾಲಿ, ಇಲ್ಲಿ ದುಡ್ಡು ಬರ್ತಾ ಇದೆಯಲ್ಲ, ಹೈಯೆಸ್ಟ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ನೋಡಿದ್ರೆ ಇಲ್ಲಿ ಬರ್ತಾ ಇದೆ. ಕಲೆಕ್ಷನ್ ದೃಷ್ಟಿಯಿಂದ ಕರ್ನಾಟಕ ಜನ ಭಾಳ ಪ್ರಾಮಾಣಿಕರಿದ್ದಾರೆ ಕೊಡೋದ್ರಲ್ಲಿ. ಕಲೆಕ್ಷನ್ ಈಗಲೂ ಕಲೆಕ್ಷನ್ನೇ, ಕೊರೋನಾ ಸಂಕಷ್ಟದಲ್ಲೂ ನಮ್ಮ ಕಲೆಕ್ಷನ್ ಆಗ್ತಾ ಇದೆ. ಆದರೆ ಅದನ್ನೇ ಸಂದರ್ಭ ಉಪಯೋಗಿಸಿ ಇನ್ನು ಹೆಚ್ಚು ಕಲೆಕ್ಷನ್ ಮಾಡ್ತೀನಿ ಅಂತೇಳಿ ಕೈ ಹಾಕಿದರೆ ಜನರಿಗೆ ಹೆಚ್ಚು ತೊಂದರೆ ಆಗುತ್ತೆ, ಭಾರ ಆಗುತ್ತೆ ಅಂತೇಳಿ. ನೀವು ಪೆಟ್ರೋಲ್ ಸೆಸ್ ಏರಿಸೋದಾಗಲಿ ಅಥವಾ ಇನ್ಯಾವುದೇ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಏರಿಸೋದಾಗಲಿ ಮಾಡಿದ್ರೆ ಕಲೆಕ್ಷನಲ್ಲಿ ಉಲ್ಟಾ ಡ್ಯಾಮೇಜ್ ಆಗ್ಬೋದು. ಈಗ ಅನೇಕ ಆಲ್ರೆಡಿ ಕ್ಯಾಬಿನೆಟಲ್ಲಿ ಕೆಲವು ನಿರ್ಣಯ ಮಾಡಿದರು, ಈ ರಿಜಿಸ್ಟ್ರೇಷನ್ ಟೈಮನ್ನು ಜಾಸ್ತಿ ಮಾಡಿದರು, ಕಲೆಕ್ಷನ್ ಆಗ್ತಾ ಇಲ್ಲ ಅಂತೇಳಿ. 8 ಗಂಟೆಯಿಂದ ಸಾಯಂಕಾಲ 8 ಗಂಟೆಗೆ ರಿಜಿಸ್ಟ್ರೇಷನ್ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ. ಯಾಕಂದರೆ ರಿಜಿಸ್ಟ್ರೇಷನ್ ಅವಧಿ ಜಾಸ್ತಿ ಮಾಡೋದ್ರಿಂದ ರಿಜಿಸ್ಟ್ರೇಷನು ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಷನ್ ಆಗಲಿ ಅಂತೇಳಿ. ಸೊ ಅದರದ್ದು ಸ್ಲ್ಯಾಶ್ ಮಾಡಿದ್ದಾರೆ, ಪರ್ಸೆಂಟೇಜನ್ನು ಕಮ್ಮಿ ಮಾಡಿದ್ದಾರೆ. ಆ ಕಮ್ಮಿ ಮಾಡೋದ್ರಿಂದ ಕಲೆಕ್ಷನ್ ಹೆಚ್ಚಿಗೆ ಆಗ್ಬೋದು ಅಂತ. ಮತ್ತೆ ಸರ್ಕಾರದ ನಿರೀಕ್ಷೆ ಪ್ರಕಾರ GST ಈಗ ಜುಲೈಗೆ ಮುಗ್ದೋಗ್ತಾ ಇರೋದ್ರಿಂದ ಆಲ್ಟರ್ನೇಟಿವ್ ಯಾವ ರಾಜ್ಯ ಸರ್ಕಾರಕ್ಕೆ ಹೊಡ್ತಾ ಬೀಳುತ್ತೆ, ಯಾವ ರಾಜ್ಯ ಸರ್ಕಾರದಲ್ಲಿ ಕಲೆಕ್ಷನ್ ಆಗ್ತಾನೆ ಇಲ್ಲ ಅಲ್ಲಿ ಜಾಸ್ತಿ ಹೊಡ್ತಾ ಬೀಳುತ್ತೆ. ಸೊ ನಮ್ಮ ರಾಜ್ಯ ಕಲೆಕ್ಷನ್ನಲ್ಲಿ ದೃಷ್ಟಿಯಿಂದನೂ ಮತ್ತು ರೆವಿನ್ಯೂ ಏನು ಜನರೇಷನ್ ದೃಷ್ಟಿಯಿಂದ ಜಾಸ್ತಿ ಇದೆ. ಹೀಗಾಗಿ ಅಷ್ಟೊಂದು ಆರ್ಥಿಕ ಹೊರತೆ ನಮ್ಮ ರಾಜ್ಯಕ್ಕೆ ಬೀಳಲಿಕ್ಕಿಲ್ಲ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ. ಎರಡನೇದು ನಿರೀಕ್ಷೆ ಇದೆಯಾ ಜನಪರವಾಗಿ ಮತ್ತೊಂದಿಷ್ಟು ಯೋಜನೆಗಳು ಬರ್ತವೆ ಅಂತ ಘೋಷಣೆ ಮಾಡ್ಬೋದು, ಇವರು ಘೋಷಣೆ ಮಾಡ್ಬೋದು ಅಂತ ನಿರೀಕ್ಷೆ ಇದೆ. ಬಟ್ ಇದು ಘೋಷಣೆ ಮಾಡೋದ್ರಿಂದ ಜನರ ಸಾಮಾನ್ಯರಿಗೆ ಏನು ಅನುಕೂಲ ಆಗೋದಿಲ್ಲ. ಈಗ ಹೇಳ್ದಂಗೆ ಒಂದು ಶಿಕ್ಷಣ ಹೇಳ್ತಾ ಇದ್ದಾರೆ, ಶಿಕ್ಷಣ ಅನೇಕ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಶಿಕ್ಷಣದಲ್ಲಿ ಭಾಳಷ್ಟು ಹೊಡೆತ ಬಿದ್ದಿದೆ. ಶಾಲೆಗೆ ಹೋಗಿಲ್ಲ ಮಕ್ಕಳು, ಆನ್ಲೈನಲ್ಲಿ ಅವು LKG UKG ಎಲ್ಲ ಆನ್ಲೈನ್ ಟ್ಯಾಬ್ಲೆಟ್ ಇಟ್ಟು ಮೊದಲು ಹೇಳ್ತಾಯಿದ್ರು. ಎಲ್ಲ ಅನೇಕ ತಜ್ಞರು ಹೇಳ್ತಾಯಿದ್ರು, ಏನು ಡಾಕ್ಟರ್ ನಿಮ್ಮಾನ್ಸ್ ಕಡೆಯಿಂದ ವರದಿ ಕೊಡ್ತಾಯಿದ್ರು, ಕೈಯಲ್ಲಿ ಟ್ಯಾಬ್ಲೆಟ್ ಕೊಡಬೇಡ್ರಿ, ಅವ್ರಿಗೆ ಆನ್ಲೈನ್ ಮಾಡಿಸ್ಬೇಡ್ರಿ ಅಂತೇಳಿ. ಈ ಕೊರೋನಾ ಕಾಲದಲ್ಲಿ ಎಲ್ಲರಿಗೂ ಟ್ಯಾಬ್ಲೆಟ್ ಅನಿವಾರ್ಯ ಮಾಡಿದಾಗೆ, ಆದರೆ ಅದು ಅನಿವಾರ್ಯತೆ ಇವತ್ತಿಲ್ಲ, ಅನಿವಾರ್ಯ. ಸರ್, ಇಲ್ಲಿ ಮೈನ್ ಆಗಿ ಮತ್ತೊಂದು ವಿಚಾರ ಕೃಷಿಕರು ಕಾಯ್ತಾ ಇರುವಂತದ್ದು ಅಂದ್ರೆ, ಇಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದವರು ಅಷ್ಟೇ ಕೇಂದ್ರದವರು ಅಷ್ಟೇ, ಅವರ ಒಂದು ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಪ್ರತಿ ಬಾರಿನೂ ಕೂಡ ಹೇಳ್ತಾರೆ. ಈಗ ಬೊಮ್ಮಾಯಿ ಅವರ ಸರ್ಕಾರದಿಂದ ಕೃಷಿಗೆ ಅಂತ ಏನ್ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ? ನನ್ನ ದೃಷ್ಟಿಯಲ್ಲಿ ದ್ವಿಗುಣ ಮಾಡ್ತೀವಿ ಅಂತ, ರೈತರ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದು ನಾಟ್ ಅಚೀವಬಲ್, ಅದಷ್ಟು ಸುಲಭ ಅಲ್ಲ. ನಾ ಹೇಳಿದ್ನಲ್ಲ, ಘೋಷಣೆಗಳು ಬೇಕಾದಷ್ಟು ಮಾಡಿದೀವಿ, ಅದರ ಪರಿಪೂರ್ಣ ಆಗೋದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಟ್ಟಿಲ್ಲ. ಈಗ ರೈತರ ಆದಾಯ ದ್ವಿಗುಣ ಆಗ್ಬೇಕಾಗಿದ್ರೆ ಯಾವ ರೀತಿಯನ್ನು ನೋಡೋಣ. ಒಂದು, ಅವರು ಬೆಳೀತಕ್ಕಂತ ಇದರಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಬೇಕು. ಉತ್ಪಾದನೆ ಜಾಸ್ತಿ ಆಗ್ಲಿಕ್ಕೆ ನಿಮ್ಮ ಬಡ್ಜೆಟ್ ಅಲ್ಲಿ ಏನಿದೆ ಅನ್ನೋ ಕ್ವಶನ್ ಬರ್ತದಾಗ. ಎರಡನೇದು, ಉತ್ಪಾದನೆ ಆದ್ಮೇಲೆ ಅದನ್ನ ಕೊಳ್ಳುವಾಗ ಸರಿಯಾದ ಬೆಲೆಗೆ ಕೊಳ್ಳತಕ್ಕಂತ ಮಿನಿಮಮ್ ಸಪೋರ್ಟ್ ಪ್ರೈಸೋ ಅಥವಾ ರೆಮ್ಯುನರೇಟಿವ್ ಪ್ರೈಸೋ ಅದನ್ನ ಡಿಸೈಡ್ ಮಾಡೋದ್ರಲ್ಲೇನೆ ಕಾಂಟ್ರವರ್ಸಿ, ಅದು ನಿಮಗೆ ಗೊತ್ತಿದೆ. ನೀವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಮಾಡ್ತೀರಾ, ಅಲ್ಲಿ ಕೊಳ್ಳೋರು ಬೇಕಲ್ಲ ಆ ಬೆಲೆಗೆ, ಅದಾಗ್ತಾ ಇಲ್ಲ. ಸೊ ಒಂದು ಕಡೆ ಬೆಲೆ, ಮತ್ತೊಂದು ಕಡೆ ಉತ್ಪಾದನೆ, ಇವೆರಡು ಜಾಸ್ತಿ ಆದ್ರೆ ಮಾತ್ರ ರೈತರ ಆದಾಯ ದ್ವಿಗುಣ ಆಗತ್ತೆ, ಇಲ್ದಿದ್ರೆ ಇಲ್ಲ. ಅದೇ ವರ್ಷಕ್ಕೆ 6,000 ಕೊಡ್ತೀವಿ ಅಂತಾರಲ್ಲ, ಇದನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಅದನ್ನ 12,000 ಮಾಡ್ತಿರೋ ಏನ್ ಮಾಡ್ತಿರೋ ಏನೇನೋ ಮಾಡ್ಬೇಕಾಗತ್ತೆ. ಅದೇ ರೈತರೇನೆ ತಾವು ಬೆಳೆದಂತ ಬೆಳೆಗೆ ಸರಿಯಾದ ಆದಾಯ ಬಂದ ಪಕ್ಷದಲ್ಲಿ
ಇವ್ರಿಗೆ 6,000ಕ್ಕೆ ಕೈ ಚಾಚತಕ್ಕಂತ ಪ್ರಮೇಯ ಇಲ್ಲ. ಅಲ್ಲ, ಬೆಳೆದಂತ ಬೆಳೆಗಳನ್ನ ಸರಿಯಾಗಿ ಶೇಖರಿಸಿಡ್ಲಿಕ್ಕೆ ಗೋದಾಮ್ಗಳನ್ನ ಕೂಡ ಮಾಡ್ಬೇಕಾಗತ್ತೆ, ಅದರ ವ್ಯವಸ್ಥೆಗಳು ಸರಿಯಾಗಿಲ್ಲ, ಅದಕ್ಕೆ ಆದ್ಯತೆ ಕೊಡ್ಬೇಕಾಗಿದೆ. ಹೇಳ್ತೀನಿ, ನನಗೆ ಗೊತ್ತಿದೆ. ನಿಮ್ಮ ಗೋಡೌನ್ಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀನಿ ನಾನು. ಉದಾಹರಣೆಗೆ ಕೋಲ್ಡ್ ಸ್ಟೋರೇಜ್ ನಿಮ್ಮಲ್ಲಿ ಎಷ್ಟಿದೆ, ಎಲೆಕ್ಟ್ರಿಸಿಟಿ ಸಪ್ಲೈ ಕಂಟಿನ್ಯೂಟಿ ಎಷ್ಟಿದೆ ನಿಮ್ಮಲ್ಲಿ. ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲದೆ ಕೋಲ್ಡ್ ಸ್ಟೋರೇಜ್ಗಳು ವರ್ಕ್ ಆಗಲ್ಲ. ಸೊ ಕೋಲ್ಡ್ ಸ್ಟೋರೇಜ್ಗಳು ವರ್ಕ್ ಆಗದಿದ್ರೆ ನಿಮ್ಮ ಹಾರ್ಟಿಕಲ್ಚರ್ ಪ್ರಾಡ್ಯೂಸ್ ಇನ್ಕ್ಲೂಡಿಂಗ್ ಪೊಟೆಟೋಸ್, ಆಲೂಗೆಡ್ಡೆ ಕೂಡ ನೀವು ಶೇಖರಣೆ ಮಾಡಿ ಇಡಕ್ ಆಗಲ್ಲ. ಹೌದು, ಇಟ್ರೆ ಎಲೆಕ್ಟ್ರಿಸಿಟಿ ಇಲ್ದ್ರೆ ಕೆಟ್ಟ ಹೋಗ್ತದ. ಅದು ಇದಾಗಿದೆ, ಎಕ್ಸ್ಪೀರಿಯನ್ಸ್ ಕರ್ನಾಟಕದಲ್ಲಿ ಆಗಿದೆ. ಅದ್ ಕಳೆದ ಬಾರಿನೂ ಕೂಡ ಘೋಷಣೆ ಆಗಿತ್ತು ಸರ್. ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಅದು ಆಗ್ಲಿಲ್ಲ. ಘೋಷಣೆಗೆ ಅಷ್ಟೇ ಸೀಮಿತ ಆಗೋಗ್ಬಿಡ್ತು ಎಲ್ಲ. ಘೋಷಣೆಗಳ ಬಗ್ಗೆ ಎರಡು ಹೇಳಿ ನಾನು ನಿಲ್ಲಿಸ್ತೀನಿ ಅಲ್ಲಿಗೆ. ಒಂದು, ಹಾಸನದಲ್ಲಿ ಪೊಟೆಟೊ ಜಾಸ್ತಿ ಬೆಳೀತಾರೆ, ಅದು ನಿಮಗೆ ಗೊತ್ತಿದೆ. ಆ ಪೊಟೆಟೊಗೆ ಸ್ಟೋರೇಜ್ ಫೆಸಿಲಿಟೀಸ್ ಡೆವಲಪ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಹೌದು, ಎಲ್ಲಿ ಡೆವಲಪ್ ಆಗಿದೆ? ಅದು ಒಂದು. ಇನ್ನೊಂದು ಏನ್ ಹೇಳಿದ್ರು, ಕೋಲಾರ್ ಬಂದಾಗ ಮ್ಯಾಂಗೋ ಇದೆಯಲ್ಲ, ಮ್ಯಾಂಗೋ ಜಾಸ್ತಿ ಬೆಳೀತಾರೆ ಕೋಲಾರದಲ್ಲಿ. ಅದಕ್ಕೆ ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ತೀವಿ, ಫುಡ್ ಪಾರ್ಕ್ಸ್ ಮಾಡ್ತೀವಿ. ಇವೆಲ್ಲ ಘೋಷಣೆಗಳಾಗಿ ಉಳ್ಕೊಂಡಿವೆ, ಯಾವ್ದು ಇಂಪ್ಲಿಮೆಂಟ್ ಆಗಿಲ್ಲ. ಇಂಪ್ಲಿಮೆಂಟ್ ಆದ್ರೂ ಒಂದು 5 ಕೋಟಿ ಕೊಟ್ಟಿದ್ದೀವಿ, 10 ಕೋಟಿ ಕೊಟ್ಟಿದ್ದೀವಿ ಅಂತ ಕೊಟ್ಬಿಟ್ಟು ಒಂದಷ್ಟು ಜನ ಎಂಪ್ಲಾಯ್ ಮಾಡ್ಕೊಂಡು ಒಂದಷ್ಟು ವೆಹಿಕಲ್ ತಗೊಂಡು ಓಡಾಡ್ತಿರ್ತಾರೆ ಹೊರತು ಕೆಲಸ ಅಂತೂ ಆಗಲ್ಲ. ಅಷ್ಟೇ, ಪೂರ್ಣವಾಗಿ ಬಡ್ಜೆಟರಿ ಸಪೋರ್ಟ್ ಈ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಿಗ್ತಾ ಇಲ್ಲ. ನೀವು ಕಳೆದ 2 ವರ್ಷದ ಬಡ್ಜೆಟ್ ನೋಡಿ, ಏನೇನ್ ಘೋಷಣೆ ಆಗಿದೆ, ಏನೇನ್ ಕೆಲಸ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಎಡವಿದೀವಿ ಅಂತ. ಅದೇ ಸಮಸ್ಯೆ ಈ ಬಜೆಟ್ಗೂ ಬರೋದು ಬೇಡ. ಸರ್, ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್? ನೀರಾವರಿ ಬಗ್ಗೆ ಈ ಬಾರಿ ಹೆಚ್ಚಿನ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಯಾಕೆಂದ್ರೆ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ತಜ್ಞರು ಅಂತನೂ ಕೂಡ ಕರೆಸ್ಕೊಳ್ತಾರೆ. ಸಾಕಷ್ಟು ಸವಾಲ್ಗಳಿದೆ ನೀರಾವರಿ ಯೋಜನೆಗಳ ಬಗ್ಗೆ ನೋಡೋದಾದ್ರೆ. ನೋಡಿ, ಮೇಕೆದಾಟುಗೆ ಎಷ್ಟು ಕೊಡ್ತೀರಾ, ಅದಕ್ಕೆ ಇನ್ನೂ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅನ್ನೋದು ಇವೆಲ್ಲ ಕಾಮೆಂಟ್ಸ್ ಇದೆ. ಆ ಡೀಟೇಲ್ ನಾನು ಹೋಗಲ್ಲ. ಎತ್ತರ ಒಳಗೆ ಏನ್ ಕೊಡ್ತೀರಾ ನೀವು, ಅಥವಾ ವೆಲ್ ಇರಿಗೇಷನ್ಗೆ ಏನ್ ಕೊಡ್ತೀರಾ ನೀವು, ಮೈಕ್ರೋ ಇರಿಗೇಷನ್ಗೆ ಏನ್ ಕೊಡ್ತೀರಾ, ತುಂತುರು ನೀರಾವರಿ ಅದಕ್ಕೆ ಏನ್ ಕೊಡ್ತೀರಾ? ಇದೆಲ್ಲ ಇಂಪಾರ್ಟೆಂಟ್. ನೀರಾವರಿ ಅಂದ್ರೆ ದೊಡ್ಡ ಅಣೆಕಟ್ಟುಗಳು ಅವೆಲ್ಲ ಕಟ್ಟೋದ್ ಬಿಟ್ಬಿಡಿ, ಅದ್ ನಮಗೆ ಸಾಧ್ಯ ಇಲ್ಲ ಈಗ. ಬಟ್ ಇರ್ತಕ್ಕಂಥ ನೀರಾವರಿ ರಿಸೋರ್ಸಸ್ ಏನಿದೆಯೋ ಅದನ್ನು ಉಪಯೋಗಿಸ್ತಕ್ಕಂಥದಕ್ಕೆ ಏನ್ ಬಜೆಟ್ ಬೇಕು ಅಂತ ಯೋಚನೆ ಮಾಡೋದು ಉತ್ತಮ ನನ್ನ ದೃಷ್ಟಿಯಲ್ಲಿ. ಈಗ ಎತ್ತರೊಳಗೆ ಕೈ ಬೆಳಗಿಲ್ಲ, ಈಗ ಬೇಕಾದ ದುಡ್ಡು ಖರ್ಚು ಮಾಡಿ ಸರ್, ಅದ್ ಡ್ರಾಗ್ ಆಗ್ತಾ ಹೋಗ್ತಾನೆ ಇದೆ. ಫಸ್ಟ್ 13,000 ಕೋಟಿ ಏನೋ ಇದ್ದಿದ್ದು 25,000 ಕೋಟಿ ಹತ್ತತ್ರ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದು ಎತ್ತಿನೊಳೆ 8,000 ಕೋಟಿ ಕೊಟ್ಟಿದ್ರು, ಅದೆಲ್ಲೂ ಖರ್ಚೆ ಆಗಿಲ್ಲ, ಅಭಿವೃದ್ಧಿಗೆ ಹಂಗೆ ಡೈವರ್ಟ್ ಮಾಡ್ಕೊಂಡ್ರು. ಅಭಿವೃದ್ಧಿಗೆ ಸಾಕಷ್ಟು ಅಭಿವೃದ್ಧಿಗೆ ಇರ್ತಕ್ಕಂಥ ಬಜೆಟ್ ನ ಬೇರೆ ಕಡೆ ಡೈವರ್ಟ್ ಮಾಡತಕ್ಕಂಥ ಇನ್ಸಿಡೆನ್ಸಸ್ ಬೇಕಾದಷ್ಟು ಇದೆ. ಸರ್, ಮಾತನಾಡಿಸ್ತಾ ಹೋಗ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ನಟರಾಜ್ ಸರ್, ಈಗ ನಿನ್ನೆ ಒಂದು ನಗರೋತ್ಥಾನ ಯೋಜನೆ ಅಡಿಯಲ್ಲಿ 3,780 ಕೋಟಿನ ಏನೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 2,000